ಹಾಯ್, ವೆಲ್ಕಮ್ ಟು ವಿಡಿಯೋಸ್ ಫಾರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ಇಂಪಾರ್ಟೆಂಟ್ ಆದಂಥ ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ತಮ್ಮನೇಲಿಗೆ ಬೆಸ್ಟಾಗಿ ಯೂಸ್ ಆಗುವಂಥದ್ದು ಇದು. ಏನಪ್ಪ ಅದು ಅಂತಂದರೆ ಹೇಳ್ತೀನಿ, ಕೊನೆವರೆಗೂ ವೀಡಿಯೋನ ನೋಡಿ. ಅದು ತುಂಬ ಯೂಸ್ಫುಲ್ ಆಗಿದೆ. ಸೊ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಒಂದು ಲೈಕ್ ಮಾಡಿ. ಸೊ ಏನಪ್ಪ ಅಂತಂದರೆ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡನ್ನು ಯಾವ ಥರ ನೀವು ರಿಮೂವ್ ಮಾಡೋದು ಫ್ರೀಯಾಗಿ ಅಂತ. ಸೊ ನಿಮ್ಮ ಫೋಟೋ ಏನಿರುತ್ತಲ್ಲ, ವಿತೌಟ್ ಕ್ವಾಲಿಟಿ ಹಾಳಾಗ್ದಂಗೆ ನೀವು ನಿಮ್ಮ ಇಮೇಜ್ ಬ್ಯಾಕ್ಗ್ರೌಂಡನ್ನು ಏನು ಮಾಡ್ಬೋದು, ರಿಮೂವ್ ಮಾಡ್ಬೋದು. ಯಾವ ಥರ ಏನು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ. ಸ್ನೇಹಿತರೆ, ಏನಪ್ಪ ಅಂತಂದರೆ ನನ್ನ ಸ್ಕ್ರೀನ್ ರೆಕಾರ್ಡರನ್ನು ನಾನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡ್ಮೇಲೆ ನೀವು ಮಾಡಬೇಕಾಗಿರೋದಿಷ್ಟೇ. ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವು ಪಕ್ಕದಲ್ಲಿ ನೋಡ್ಬೋದು, ಈ ಥರ ಒಂದು ನಿಮಗೆ ಏನಪ್ಪ ಅಂತಂದರೆ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟಲ್ಲಿ ನೀವು ಏನು ಮಾಡಬೇಕಾಗಿರೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವೀಡಿಯೋ ನೋಡಿ, ಸ್ಕಿಪ್ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ. ಸೊ ನೀವೇನು ವೀಡಿಯೋ ಲೈಕ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ವೀಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ನೋಡ್ಬೋದು, ನಾನು ತೋರಿಸ್ಕೊಡ್ತೀನಿ ಇವಾಗ. ಇದೇನಪ್ಪ ಅಂತಂದರೆ ಒಂದು 100% ಆಟೋಮೆಟಿಕಲಿ ಆ್ಯಂಡ್ ಫ್ರೀಯಾಗಿ ನಿಮ್ಮ ಏನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿ ನಿಮಗೆ ಕೊಡುತ್ತೆ. ಸೊ ಇದು ಎರಡು ಟೈಪ್ ಇದೆ, ಒಂದು ಫ್ರೀ ಆಗಿದೆ, ಇನ್ನೊಂದು ಫೇಡ್ ವರ್ಷನಲ್ಲಿದೆ. ಸೊ ನೀವು ಹೈ ಕ್ವಾಲಿಟಿ HD ನಿಮಗೆ ಇಮೇಜಸ್ ಬೇಕಪ್ಪ ಅಂತಂದರೆ ನೀವು ಫೇಡನ್ನು ತೊಗೋಬೋದು. ಸೊ ನಾನು ಫ್ರೀಯಾಗಿ ಯೂಸ್ ಮಾಡ್ಬೋತೀನಿ. ಅದೇನು ಅಂತ ಏನು ಕ್ಲಿಯಾರಿಟಿ ಕಳ್ಕೊಳ್ಳಲ್ಲ, ಚೆನ್ನಾಗೇ ಬರುತ್ತೆ. ಸೊ ನೋಡ್ಬೋದು, ನೀವು ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಸೊ ಆ ಒಂದು ಏನು ಮಾಡಿ ಇಮೇಜನ್ನು ಅಪ್ಲೋಡ್ ಮಾಡಿ ಜಸ್ಟ್. ಸೊ ನಾನು ಯಾವುದೋ ಒಂದು ಅಪ್ಲೋಡ್ ಮಾಡ್ತೀನಿ. ಬ್ರೌಸ್. ಸೊ ನೋಡ್ಬೋದು, ನಿಮಗೆ ಕಂಪ್ಲೀಟಾಗಿ ಫ್ರೀಯಾಗಿ ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಅದೆಲ್ಲನೂ ರಿಮೂವ್ ಮಾಡಿ ಆಬ್ಜೆಕ್ಟ್ ಮಾತ್ರ ಉಳ್ಕೊಂಡಿದೆ. ಸೊ ನೀವು ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದು PNGಯಲ್ಲಿ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ನಿಮಗೆ ಸಿಗುತ್ತೆ. ನೀವು ಅದನ್ನು ತಮ್ನೇಲಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ನಿಮ್ಮ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೋಬೋದು. ಇದರಲ್ಲಿ ವೀಡಿಯೋ ಬ್ಯಾಕ್ಗ್ರೌಂಡ್ ಕೂಡ ರಿಮೂವ್ ಮಾಡ್ಕೋಬೋದು, ಬಟ್ ಅದು ಫ್ರೀ ಆಗಿಲ್ಲ, ಪೇಡ್ ವರ್ಷನಲ್ಲಿ ಮಾತ್ರ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ತಮ್ನೇಲ್ಗಳನ್ನು ಜಾಸ್ತಿಯಾಗಿ ನೀವು ಕ್ಲಿಕ್ ಬೇಟ್ಗೋಸ್ಕರ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.